ಮಹಾನಟಿ ಕನ್ನಡದ ಒಂದು ವಿಶಿಷ್ಟ ರಿಯಾಲಿಟಿ ಶೋ ಆಗಿದ್ದು, ಮಹತ್ವಾಕಾಂಕ್ಷಿ ನಟಿಯರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ಕರ್ನಾಟಕದ ಮುಂದಿನ ದೊಡ್ಡ ತಾರೆಯಾಗಿ ಮಿಂಚುವ ಅವಕಾಶಕ್ಕಾಗಿ ಸ್ಪರ್ಧಿಸಲು ಒಂದು ವೇದಿಕೆಯಾಗಿದೆ. ಜಿ ಕನ್ನಡ ಇಂತಹ ಒಂದು ಅದ್ಭುತ ಶೋ ಅನ್ನ ಆಯೋಜನೆ ಮಾಡ್ತಾ ಇದೆ. ಈ ಹಿಂದೆ ಮೊದಲ ಸೀಸನ್ ಅದ್ಧೂರಿಯಾಗಿ ನಡೆದಿತ್ತು. ಇದೀಗ ಮೊದಲ ಸೀಸನ್ನ ಯಶಸ್ಸಿನ ನಂತರ ವಾಹಿನಿ ಎರಡನೇ ಸೀಸನ್ ಶುರು ಮಾಡೋದಕ್ಕೆ ಹೊರಟಿದೆ. ಈಗಾಗಲೇ ಮಹಾನಟಿ ಸೀಸನ್ 2 ನ ಪ್ರೋಮೋ ಕೂಡ ಬಿಡುಗಡೆ ಆಗಿದೆ. ಕಳೆದ ವಾರ ಸರಿಗಮಪ ರಿಯಾಲಿಟಿ ಶೋ ಮುಕ್ತಾಯಗೊಂಡು ಇದೀಗ ಜೂನ್ 14ರಿಂದ ಅದೇ ಸಮಯಕ್ಕೆ ಅಂದ್ರೆ ರಾತ್ರಿ 7:30ಕ್ಕೆ ಮಹಾನಟಿ ಸೀಸನ್ 2 ಪ್ರಸಾರ ಕಾಣಲಿದೆ. 1.5 ಗಂಟೆಗಳ ಕಾಲ ಕಲಾವಿದೆಯರು ತಮ್ಮ ಪ್ರತಿಭೆಯನ್ನು ಅಭಿವ್ಯಕ್ತಪಡಿಸಲಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯಾದ್ಯಂತ ಆಡಿಷನ್ ಕೂಡ ನಡೆಸಲಾಗಿತ್ತು. ಈ ಆಡಿಷನ್ ಮೂಲಕ ಆಯ್ಕೆಯಾದವರ ಪೈಕಿ ಒಂದಷ್ಟು ಮಂದಿ ಈ ಶೋಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕಲೆ ಹೊರಹಾಕಲಾಗದೆ ಸರಿಯಾದ ವೇದಿಕೆ ಸಿಗದೆ ಒದ್ದಾಡ್ತಾ ಇರುವ ಅನೇಕ ಕಲಾವಿದರಿಗೆ ಈ ಶೋ ದಾರಿದೀಪವಾಗಲಿದೆ. ಈ ಹಿಂದೆ ರಮೇಶ್ ಅರವಿಂದ್ ಅವರು ಈ ಬಾರಿ ಜಡ್ಜ್ ಸ್ಥಾನದಲ್ಲಿ ಇರೋದು ಖಚಿತ ಅನ್ನಲಾಗಿದೆ. ಯಾಕಂದ್ರೆ ರಮೇಶ್ ಅರವಿಂದ್ ಅವರು ಈ ಮೊದಲು ಸರಿಗಮಪ ವೇದಿಕೆ ಮೇಲೆ ಈ ಬಗ್ಗೆ ಘೋಷಣೆ ಮಾಡಿದ್ರು. ಶೀಘ್ರವೇ ಮಹಾನಟಿ ಹೊಸ ಸೀಸನ್ ಬರಲಿದೆ ಅಂತ ಹೇಳಿದ್ರು. ಇದೀಗ ರಮೇಶ್ ಅರವಿಂದ್ ಜೊತೆಗೆ ಇತರೆ ಜಡ್ಜ್ ಅನ್ನು ಜಿ ವಾಹಿನಿ ಪರಿಚಯಿಸಿದೆ. ಅದು ಮತ್ಯಾರೂ ಅಲ್ಲ, ನಟಿ ಪ್ರೇಮ. ಹಿರಿತೆರೆಯಿಂದ ದೂರವಾಗಿರುವ ಇವರು ಈಗ ಕಿರುತೆರೆಯಲ್ಲಿ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ. ಅಂದಹಾಗೆ ಪ್ರೇಮ ಅವರು ಮಹಾನಟಿ ಮೊದಲ ಸೀಸನ್ಗೂ ಕೂಡ ಜಡ್ಜ್ ಸ್ಥಾನದಲ್ಲಿ ಇದ್ರು. ಈಗ ಈ ರಿಯಾಲಿಟಿ ಶೋನ ಎರಡನೇ ಸೀಸನ್ಗೂ ಇವರಿಗೆ ಜಡ್ಜ್ ಸ್ಥಾನ ನೀಡಲಾಗಿದೆ. ರಮೇಶ್ ಅರವಿಂದ್, ಪ್ರೇಮ ಜೊತೆಗೆ ತರುಣ್ ಸುಧೀರ್ ಹಾಗೂ ನಿಶ್ವಿಕಾ ನಾಯ್ಡು ಕೂಡ ಜಡ್ಜ್ ಸ್ಥಾನದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.